ರೀತಿಯ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಇದೇ ರೀತಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾನೆ ಇದೆ. ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆಯನ್ನ ಕೆರಳಿಸುವ ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ್ ಮಾಡ್ತಾನೆ ಇದೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಯುದ್ಧ ನಿಯಮಗಳ ವಿರುದ್ಧವಾಗಿ ಈ ಪಾಕಿಸ್ತಾನ್ ನಡೆದುಕೊಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳಿ. ಆದ್ರೆ ಒಳಗಡೆ ಅವ್ರ ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟು ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸತತ 7ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಉರಿ, ಅಖ್ನೂರ್ ಇದೇ ರೀತಿಯ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಇದೇ ರೀತಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾನೆ ಇದೆ. ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆಯನ್ನ ಕೆರಳಿಸುವ ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ್ ಮಾಡ್ತಾನೆ ಇದೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಯುದ್ಧ ನಿಯಮಗಳ ವಿರುದ್ಧವಾಗಿ ಈ ಪಾಕಿಸ್ತಾನ್ ನಡೆದುಕೊಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳಿ. ಆದ್ರೆ ಒಳಗಡೆ ಅವ್ರ ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟು ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸತತ 7ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಉರಿ, ಅಖ್ನೂರ್ ಇದೇ ರೀತಿಯ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಇದೇ ರೀತಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾನೆ ಇದೆ. ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆ ಅಲರ್ಟ್ ಆಗಿದೆ. ಆದ್ರೆ ಒಳಗಡೆ ಅವ್ರ ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟು ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ
ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆಯನ್ನ ಕೆರಳಿಸುವ ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ್ ಮಾಡ್ತಾನೆ ಇದೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ, ಆದ್ರೆ ಯುದ್ಧ ನಿಯಮಗಳ ವಿರುದ್ಧವಾಗಿ ಈ ಪಾಕಿಸ್ತಾನ್ ನಡೆದುಕೊಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳಿ. ಆದ್ರೆ ಒಳಗಡೆ ಅವ್ರದ್ದು ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟರ ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ, ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸತತ 7ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಉರಿ, ಅಖ್ನೂರ್ ಇದೇ ರೀತಿಯ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಇದೇ ರೀತಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾನೆ ಇದೆ.
ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆಯನ್ನ ಕೆರಳಿಸುವ ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ್ ಮಾಡ್ತಾನೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಯುದ್ಧ ನಿಯಮಗಳ ವಿರುದ್ಧವಾಗಿ ಈ ಪಾಕಿಸ್ತಾನ್ ನಡೆದುಕೊಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳಿ. ಆದ್ರೆ ಒಳಗಡೆ ಅವ್ರ ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟರ ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸತತ 7ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಉರಿ, ಅಖ್ನೂರ್ ಇದೇ ರೀತಿಯ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಇದೇ ರೀತಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾನೆ ಇದೆ. ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆಯನ್ನ ಕೆರಳಿಸುವ ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ್ ಮಾಡ್ತಾನೆ ಇದೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಯುದ್ಧ ನಿಯಮಗಳ ವಿರುದ್ಧವಾಗಿ ಈ ಪಾಕಿಸ್ತಾನ್ ನಡೆದುಕೊಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳಿ. ಆದ್ರೆ ಒಳಗಡೆ ಅವ್ರ ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟರ ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸತತ 7ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಉರಿ, ಅಖ್ನೂರ್ ಇದೇ ರೀತಿಯ ನರಿಬುದ್ಧಿಯನ್ನ ತೋರಿಸ್ತಾನೆ ಇದೆ. ಇದೇ ರೀತಿ ಸೀಸ್ ಫೈರ್ ಉಲ್ಲಂಘನೆಯನ್ನ ಮಾಡ್ತಾನೆ ಇದೆ. ನಾವು ಶಾಂತಿಯನ್ನ ಬಯಸ್ತೀವಿ ಅಂತ ಹೇಳುವಂತದ್ದು ಈ ಕಡೆ ಈ ರೀತಿ ಕದನ ವಿರಾಮ ಉಲ್ಲಂಘನೆ ಮಾಡುದು. ನೀವು ಶಾಂತಿಯನ್ನ ಬಯಸಿದ್ರೆ ಕದನ ವಿರಾಮ ಉಲ್ಲಂಘನೆ ಯಾಕೆ ಮಾಡ್ತೀರಿ? ಶಾಂತಿ ಪಾಠ ಹೇಗಿರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಒಂದು 2 ದಿನ ತಡೀರಿ. ಪಾಕಿಸ್ತಾನ್ ಈ ರೀತಿ ಮಾಡ್ತಾ ಇರೋದು ಇಡೀ ದೇಶದಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸೇನೆಯನ್ನ ಕೆರಳಿಸುವ ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ್ ಮಾಡ್ತಾನೆ ಇದೆ. ಇದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಒಂದು ಕಡೆ ಆದ್ರೆ ಯುದ್ಧ ನಿಯಮಗಳ ವಿರುದ್ಧವಾಗಿ ಈ ಪಾಕಿಸ್ತಾನ್ ನಡೆದುಕೊಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂತಹ ಕೆಲಸ. ಇದರ ಹಿಂದೆ ಇರುವಂತಹ ಉದ್ದೇಶ ನಿಮ್ಮ ಬೆದರಿಕೆಗಳಿಗೆ ನಾವು ಜಗ್ಗೋದಿಲ್ಲ ಅಂತ ಹೇಳಿ. ಆದ್ರೆ ಒಳಗಡೆ ಅವ್ರ ಮೀಟರ್ ಆಫ್ ಆಗಿದೆ. ಆದ್ರೆ ಜಗತ್ತಿಗೆ ತೋರಿಸಬೇಕಲ್ಲ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ ಅಂತ. ಹೀಗಾಗಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲೆಲ್ಲಿ ಯಾವ್ಯಾವಾಗ ಭಾರತ ಈ ರೀತಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯನ್ನ ಎಷ್ಟರ ಮಟ್ಟಿಗೆ ಕೌಂಟರ್ ಕೊಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ್ ಬೆದರಿ ಬೆಂಡಾಗಿ ಹೋಗಿದೆ. ಪ್ರತಿ ಗಡಿ ಭಾಗದಲ್ಲಿಯೂ ಕೂಡ ಈಗಾಗಲೇ ಸೇನೆ ಅಲರ್ಟ್ ಆಗಿದೆ. ಪಾಕಿಸ್ತಾನವನ್ನ ಕವರ್ ಮಾಡಿಕೊಂಡಿದೆ. ಯಾವಾಗ ಬೇಕಾವಾಗ ಎಡೆಮುರಿ ಕಟ್ಟುವಂತಹ ಕೆಲಸ ಆಗುತ್ತೆ. ಇದೇ ಈಗ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಸತತ 7ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಕುಪ್ವಾರ, ಉರಿ, ಅಖ್ನೂರ್